ಹೆಸರು ಪಶು ವಿವಿ ಘಟಿಕೋತ್ಸವದಲ್ಲಿ ರೈತನ ಮಗಳಿಗೆ 6 ಚಿನ್ನದ ಪದಕಗಳು ಒಲಿದಿವೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಭೂಮಿಕಾ ಕೆಆರ್ಗೆ 6 ಚಿನ್ನದ ಪದಕಗಳು ಸಂದಿವೆ. 2023-24ನೇ ಸಾಲಿನಲ್ಲಿ ಹೈನು ತಂತ್ರಜ್ಞಾನದಲ್ಲಿ ಸ್ನಾತಕ ಪದವಿಯನ್ನ ಅಭ್ಯಾಸ ಮಾಡಿದ್ರು ಭೂಮಿಕಾ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಹೈನು ವಿಜ್ಞಾನ ಕಾಲೇಜಿನಲ್ಲಿ ಇವರು ವಿದ್ಯಾಭ್ಯಾಸವನ್ನ ಮಾಡಿದ್ರು. ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಶಾಲೆಯಲ್ಲಿಯೇ ಮುಗಿಸಿದ್ರು. ಭೂಮಿಕಾ ತಂದೆ ಕೃಷಿಕರಾಗಿದ್ದಾರೆ, ಅದರ ಜೊತೆಗೆ ಎಲೆಕ್ಟ್ರಿಷಿಯನ್ ಆಗಿ ಕೂಡ ಕೆಲಸ ಮಾಡ್ತಾರೆ ಅಂತ ಮಗಳು ತಿಳಿಸಿದ್ದಾರೆ. ತಂದೆ ನನಗೆ ಸ್ಫೂರ್ತಿ ಅಂತ ಕೂಡ ಹೇಳಿದ್ದಾರೆ ಭೂಮಿಕಾ ಅವರು. ತಂದೆ ತಾಯಿ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಯಿತು ಅಂತ ಭೂಮಿಕಾ ಅವರು ತಿಳಿಸಿದ್ದಾರೆ. ಇನ್ನು ಮಗಳ ಸಾಧನೆಗೆ ಕುಟುಂಬಸ್ಥರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅವರ ತಾಯಿಯವರು ಕೂಡ ಉತ್ತರ ಕರ್ನಾಟಕ ವಾಹಿನಿಯ ಜೊತೆ ಮಾತನಾಡಿದ್ದಾರೆ. ಹಾಗಿದ್ರೆ ಭೂಮಿಕಾ ಹಾಗೂ ಅವರ ತಾಯಿ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಆಕ್ಚುಲಿ ಹೇಳಕ್ಕೆ ಪದಗಳು ಸಿಗ್ತಾ ಇಲ್ಲ, ಅಷ್ಟು ತುಂಬಾ ಖುಷಿ ಆಗ್ತಾ ಇದೆ. ಮನೆಯಲ್ಲೆಲ್ಲ ಹೆಂಗ್ ಸಪೋರ್ಟ್ ಇತ್ತು ತಂದೆ ತಾಯಿದು? ಅಂದ್ರೆ ನಮ್ಮ ಅಪ್ಪ ಬಂದು ರೈತ, ಮತ್ತೆ ಅವರು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ. ನಮ್ದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಅಮ್ಮ ಬಂದು ಜ್ಯೋತಿ ಅಂತ, ಅವ್ರು ಗೃಹಿಣಿ. ಆಕ್ಚುಲಿ ನಂಗೆ ನಮ್ಮ ಮನೇಲಿ ಎಮೋಷನಲಿ ಫೈನಾನ್ಷಿಯಲಿ ಎಲ್ಲ ತರ ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಇವತ್ತು ಏನೇ 6 ಗೋಲ್ಡ್ ಮೆಡಲ್ಸ್ ತಗೊಂಡು ಅಚೀವ್ ಮಾಡಿದ್ರು ಅದೆಲ್ಲ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ಫ್ರೆಂಡ್ಸು ನಂಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಟೀಚರ್ಸ್ ಪ್ರೊಫೆಸರ್ಸ್ ಅವರಿಂದ ಮಾತ್ರ ಸಾಧ್ಯ ಸರ್. ನೀವು ಓದಿದ್ದೆಲ್ಲ ಎಲ್ಲಿ, ಏನು ಸ್ಕೂಲ್ ಎಲ್ಲ ಆಗಿದ್ದಲ್ಲಿ, PU ಕಾಲೇಜ್ ಆಗಿದ್ದಲ್ಲ? ನಾನು ಫಸ್ಟ್ 1 to 6 ಸ್ಟ್ಯಾಂಡರ್ಡ್ ಬಂದು ಸರ್ಕಾರಿ ಶಾಲೆ ಕಳಂಬೆಳ್ಳ, ನೆಕ್ಸ್ಟ್ till 10th ವರೆಗೂ ಮಂಜುಶ್ರೀ ಇಂಗ್ಲಿಷ್ ಸ್ಕೂಲ್ ಶಿರಾ. ಆ್ಯಂಡ್ ಆವಾಗ ನಂಗೆ 10th ಅಲ್ಲಿ 96% ಸ್ಕೋರ್ ಮಾಡಿದ್ದೆ. ನೆಕ್ಸ್ಟ್ PU ಬಂದು ಶಾರದಾಂಬಾ ಇಂಡಿಪೆಂಡೆಂಟ್ ಕಾಲೇಜ್ ತುಮಕೂರು. ನೆಕ್ಸ್ಟು ಥ್ರೂ CET ನಾನು BTech ಡೈಟೆಕ್ನಾಲಜಿ ಹೆಬ್ಬಾಳದಲ್ಲಿ ಜಾಯಿನ್ ಆದೆ. ನಂದು ಓವರ್ ಆಲ್ ಗ್ರೇಡ್ ಬಂದು 9.05 ಆ್ಯಂಡ್ ಇವತ್ತು 6 ಗೋಲ್ಡ್ ಮೆಡಲ್ಸ್ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಏನು ಪ್ಲಾನ್ ಇದೆ? ನೆಕ್ಸ್ಟ್ ಏನು ಮಾಡಬೇಕು ಅಂತ? ನಾನು ಇವಾಗ ಸದ್ಯಕ್ಕೆ ಅಕ್ಷಯಕಲ್ಪ ಫಾರ್ಮ್ಸ್ ಆ್ಯಂಡ್ ಫುಡ್ಸಲ್ಲಿ ಎಕ್ಸಿಕ್ಯೂಟಿವ್ ಇನ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನನ್ನ ವೃತ್ತಿ ಜೀವನನ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ ಸರ್. ಅದೇ ರೀತಿ ಏನೋ ಭೂಮಿಕಾ ಅವರ ತಾಯಿ ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಅಮ್ಮ, ಇವತ್ತು ನಿಮ್ಮ ಮಗಳು 6 ಗೋಲ್ಡ್ ಮೆಡಲ್ ಪಡೆದಿದ್ದಾರೆ, ಹೇಗೆ ಅನಿಸ್ತಾ ಇದೆ ಇದನ್ನು? ಖುಷಿ ಆಗ್ತಿದೆ ಸರ್. ಎಲ್ಲ ಮಕ್ಕಳಿಗೂ ಅಲ್ಲ, ಎಲ್ಲ ತಾಯಂದ್ರಿಗೂ ಭಾಳ ಖುಷಿ ಆಗ್ತಿದೆ ಸರ್. ಮಕ್ಳಿಗೆ ಗೋಲ್ಡ್ ಮೆಡಲ್ ಬಂದರೆ ಭಾಳ ಇಷ್ಟ ಆಗಲ್ವ ಸರ್? ತಂದೆ ತಾಯಿ ಭಾಳ ಪುಣ್ಯ ಮಾಡಿದ್ದೀವಿ ನಾವು ಇಂಥ ಮಕ್ಳಿಗೆ ಜನ್ಮ ಕೊಡೋಕ್ಕೆ. ಹಾಗಾಗಿ ಭಾಳ ಖುಷಿ ಇದೆ ಸರ್. ಓದೋದೆಲ್ಲ ಹೆಂಗಿತ್ತು? ಮೊದಲಿಂದನೂ ಓದ್ತಾ ಇದ್ರ ಏನು? ಇಲ್ಲ ಸರ್, ಅವಳು 1ನೇ ಕ್ಲಾಸಿಂದಲೂ ಚೆನ್ನಾಗೇ ಇದ್ಲು, ಚೆನ್ನಾಗೇ ಓದ್ತಿದ್ಲು. ಯಾವಾಗಲೂ ಟಾಪರ್ ಆಗಬೇಕು ಅಂತ ನಾವು ಫುಲ್ಲು ಯಾವಾಗಲೂ 90 ಮೇಲೆ ಇರಬೇಕು, ಯಾವಾಗಲೂ ಪರ್ಸೆಂಟೇಜು ಅಂತ ಭಾಳ ಖುಷಿ ಇತ್ತು. ಮುಂದೆ ಏನು ಅವ್ರು ಇಷ್ಟದಂತೆ ಓದಿಸ್ಬೇಕಂತ ಇದೆ? ಏನು ಮದುವೆಗಿದ್ದೇವೆ ಮಾಡಿ ಕಳಿಸ್ಬೇಕಂತ? ಸರ್ ಓದಿಸ್ತೀವಿ, ಅವ್ರ ಇಷ್ಟಂತೆ ಓದಿಸಿ ಅವ್ರ ಇಷ್ಟಂತೆ ಮದುವೆ ಮಾಡ್ತೀವಿ.